ನಮಸ್ಕಾರ ಸ್ನೇಹಿತರೆ, ಲೋಕಸಭಾ ಚುನಾವಣೆಗೆ ದಿನಗಳನ್ನೇ ಆರಂಭವಾಗಿದೆ. ಅಂದರೆ ಇದು 26ರಂದು ಮತದಾನ ನಡೆಯಲಿದೆ. ವಿಶೇಷವೆಂದರೆ ಮತದಾನಕ್ಕೂ ಮುನ್ನವೇ 8 ಅಭ್ಯರ್ಥಿಗಳು ಸೋಲು ಕಂಡಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದ 27 ಅಭ್ಯರ್ಥಿಗಳ ಪೈಕಿ ಟಿ.ವಿ. ಅರುಣ್ ಕುಮಾರ್, ಇಂದು ಕುಮಾರ್, ಕೃಷ್ಣ, ಚಿಕ್ಕಯ್ಯ, ನಾರಾಯಣ, ಎಲ್.ಡಿ. ನಂದೀಶ್, ಶಂಭುಲಿಂಗೇಗೌಡ ಹಾಗೂ ಸತೀಶ್ ಕುಮಾರ್ ಮನೆ ಹಾದಿ ಹಿಡಿದಿದ್ದಾರೆ. ಅಂದರೆ ಇವರು ಸಲ್ಲಿಸಿದ್ದ ನಾಮಪತ್ರಗಳು ತಿರಸ್ಕೃತವಾಗಿವೆ. ಉಳಿದಂತೆ 19 ಅಭ್ಯರ್ಥಿಗಳ ನಾಮಪತ್ರಗಳು ಸ್ವೀಕೃತವಾಗಿವೆ. ಅದರಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ, ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರು, ಬಿಎಸ್ಪಿಯ ಶಿವಶಂಕರ್, ಕೆಎಸ್ಆರ್ಪಿ ಪಾರ್ಟಿಯ ಕೆಆರ್ ಚಂದ್ರಶೇಖರ್, ಕರುನಾಡು ಪಾರ್ಟಿಯ ಬೂದಯ್ಯ, ಪೂರ್ವಾಂಚಲ್ ಮಹಾಪಂಚಾಯತ್ ಪಾರ್ಟಿಯ ಎಚ್.ಡಿ. ರೇವಣ್ಣ, ಉತ್ತಮ ಪ್ರಜಾಕೀಯ ಪಾರ್ಟಿಯ ಎಸ್. ಲೋಕೇಶ್, ಜೊತೆಗೆ ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಸಿದ್ದ ಎಸ್. ಅರವಿಂದ್, ಚನ್ನಮಾಯಿಗೌಡ, ಚಿಕ್ಕನಂಜಾಚಾರಿ, ಕೆ.ಎನ್. ಚಂದನಗೌಡ, ಎನ್. ಬಸವರಾಜು, ಸಿ.ಟಿ. ಸುರೇಶ್, ಯೋಗೇಶ್, ಡಿ. ರಾಮಯ್ಯ, ಎನ್. ರಂಜಿತಾ, ಲೋಲಾ, ಶಿವನಂಜಪ್ಪ ಹಾಗೂ ಶಿವಾನಂದ ಅವರ ನಾಮಪತ್ರಗಳು ಸ್ವೀಕೃತವಾಗಿವೆ. ನಾಮಪತ್ರ ವಾಪಸ್ ಪಡೆಯಲು ಸೋಮವಾರ ಅಂದರೆ ಏಪ್ರಿಲ್ 8 ಕೊನೆಯ ದಿನವಾಗಿದೆ. ಎಷ್ಟು ಮಂದಿ ವಾಪಸ್ ಪಡೆಯುತ್ತಾರೆ, ಎಷ್ಟು ಮಂದಿ ಕಣದಲ್ಲಿ ಉಳಿಯುತ್ತಾರೆ ಎಂಬುದು ಸೋಮವಾರ ಸಂಜೆಯೊಳಗೆ ನಿರ್ಧಾರವಾಗಲಿದೆ. ಸ್ನೇಹಿತರೆ, ಈ ಬಾರಿ ಇಬ್ಬರು ಮಹಿಳೆಯರು ಎನ್. ರಂಜಿತಾ ಮತ್ತು ಲೋಲಾ ಎಂಬುವರು ನಾಮಪತ್ರ ಸಲ್ಲಿಸಿದ್ದಾರೆ. ಅದಕ್ಕಿಂತ ವಿಶೇಷವೆಂದರೆ ಎಚ್.ಡಿ. ಕುಮಾರಸ್ವಾಮಿ ಸಹೋದರ ಎಚ್.ಡಿ. ರೇವಣ್ಣ ಹೆಸರಿನ ಅಭ್ಯರ್ಥಿಯೊಬ್ಬರು ಕಣಕ್ಕಿಳಿದಿದ್ದಾರೆ. ಇನ್ನು 2019ರ ಚುನಾವಣೆ ಸಂಬಂಧ ನೆನಪಿಸಿಕೊಳ್ಳೋದಾದರೆ ಅವತ್ತು ಒಟ್ಟು 23 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಆ ಪೈಕಿ 4 ಮಹಿಳಾ ಅಭ್ಯರ್ಥಿಗಳು. 4ರ ಹೆಸರು ಕೂಡ ಸುಮಲತಾ ಎಂಬುದು ವಿಶೇಷ. ಅಂದು ಸುಮಲತಾರನ್ನು ಸೋಲಿಸಲೇಬೇಕೆಂದು ಮೂಲೆ ಮೂಲೆಯಲ್ಲಿ ಶೋಧಿಸಿ ಜೆಡಿಎಸ್ ನಾಯಕರು ಸುಮಲತಾ ಎಂಬುವರನ್ನು ಕಣಕ್ಕಿಳಿಸಿದರು. ಇಂದು ಅದೇ ಸುಮಲತಾ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಿಸಲು ಅಖಾಡಕ್ಕಿಳಿಯಲು ಸಜ್ಜಾಗಿದ್ದಾರೆ. ಇದನ್ನೇ ರಾಜಕಾರಣ ಅನ್ನೋದು ಅಲ್ವಾ? ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.